ಚಿತ್ರದುರ್ಗ ನೂತನ ಜೆಡಿಎಸ್ ಜಿಲ್ಲಾ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಂತಹ ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ನೂತನ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮಂಜುನಾಥ್ ಹೇಳಿದರು. ಜೆಡಿಎಸ್ ಕಚೇರಿಯಲ್ಲಿ ಸೋಮವಾರ ನಡೆದ ನೂತನ ಜಿಲ್ಲಾಧ್ಯಕ್ಷ ಮತ್ತು ತಾಲೂಕು ಅಧ್ಯಕ್ಷರ ಪದಗ್ರಹಣ ಸಂದರ್ಭದಲ್ಲಿ ಮಾತನಾಡಿದರು. ಹಿರಿಯೂರು ಕ್ಷೇತ್ರ ಅಭಿವೃದ್ಧಿಯಲ್ಲಿ ಬಹಳ ಕುಂಠಿತವಾಗಿದೆ. ಸಚಿವ ಡಿ. ಸುಧಾಕರ್ ಅವರು ಅಭಿವೃದ್ಧಿಯಲ್ಲಿ ಮಾಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ಆರೋಪಿಸಿದರು. ಮುಂಬರುವ ಎಲ್ಲ ಚುನಾವಣೆಗಳಲ್ಲಿ ಪಕ್ಷವನ್ನು ಗೆಲ್ಲಿಸಿಕೊಳ್ಳಬೇಕಾದರೆ ತಳಮಟ್ಟದಿಂದ ಪಕ್ಷವನ್ನು ಕಟ್ಟಬೇಕು. ಮಾಜಿ ಜಿಲ್ಲಾಧ್ಯಕ್ಷರು, ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಒಟ್ಟುಗೂಡಿ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನು ಬಲಗೊಳಿಸಲು ಶ್ರಮಿಸುವೆ ಎಂದು ಭರವಸೆ ನೀಡಿದರು. ಚಿತ್ರದುರ್ಗ ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ. ಜಯಣ್ಣ ಮಾತನಾಡಿ, ಜಿಲ್ಲೆಯಲ್ಲಿ ಶಾಸಕರಿಲ್ಲದ ಕಾರಣ ಕಾರ್ಯಕರ್ತರು ಆತ್ಮವಿಶ್ವಾಸ ಕಳೆದುಕೊಂಡಿದ್ದಾರೆ. ಅವರಲ್ಲಿ ಉತ್ಸಾಹ ತುಂಬುವ ಮೂಲಕ ಪಕ್ಷ ಸಂಘಟನೆಗೆ ಆದ್ಯತೆ ನೀಡಬೇಕೆಂದು ತಿಳಿಸಿದರು. ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಗೆಲುವಿಗೆ ಸಂಸದ ಗೋವಿಂದ ಕಾರಜೋಳ ಗೆಲುವು ಸುಲಭವಾಯಿತು ಎಂದರು. ಚಿತ್ರದುರ್ಗ ಮಾಜಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಯಶೋಧರ ಮಾತನಾಡಿ, ನೂತನ ಅಧ್ಯಕ್ಷ ಮಂಜುನಾಥ್ ಆದಿಕಲ್ಲು ಮುಳ್ಳುಗಳಿಂದ ಕೂಡಿದೆ, ಸವಾಲುಗಳಿವೆ, ಎಲ್ಲವನ್ನ ಮೆಟ್ಟಿ ನಿಂತು ಪಕ್ಷ ಸಂಘಟನೆ ಮಾಡಬೇಕು, ಇತ್ತ ಚಿತ್ತ ಹರಿಸಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಮೊಳಕಾಲ್ಮೂರು ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ವೀರಭದ್ರಪ್ಪ, ಮೊಳಕಾಲ್ಮೂರು ತಾಲೂಕು ಜೆಡಿಎಸ್ ತಾಲೂಕು ಅಧ್ಯಕ್ಷ ಕರಿಬಸಪ್ಪ ಚನ್ನಬಸಪ್ಪ, ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿ. ಕಾಂತರಾಜು, ಹಿರಿಯೂರು ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ರವೀಂದ್ರಪ್ಪ, ಕಾರ್ಯದರ್ಶಿ ಜೆ.ಬಿ. ಶೇಖರ್, ಮಹಾಪ್ರಧಾನ ಕಾರ್ಯದರ್ಶಿ ಡಿ. ಗೋಪಾಲಸ್ವಾಮಿ ಹಾಗೂ ಇನ್ನು ಇತರರು ಇದ್ದರು. ವರದಿ ಹರೀಶ್ ನಾಯಕನಹಟ್ಟಿ, ಪ್ರಜಾಪವ ಟಿವಿ. ನಾನು ಒಂದು ಎರಡು ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಈ ಜಿಲ್ಲಾಧ್ಯಕ್ಷರು ಆಗಬೇಕು ಅಂತ ಹೇಳಿ ನನಗೆ ವಿಚಾರ ಗೊತ್ತಾದಾಗ ನನಗೆ ಇದು ಭಾಳ ದೊಡ್ಡ ಜವಾಬ್ದಾರಿಯುತವಾದ ಹುದ್ದೆ, ನನ್ನ ಕೈಲಿ ಆಗಲ್ಲ, ಬೇಡವೇ ಬೇಡ ಅಂತೇಳಿ ಸಂದರ್ಭದಲ್ಲಿ ನಮ್ಮ ಮುಖಂಡರಲ್ಲಿ ನನ್ನ ಬೆಳೆಯನ್ನು ತಗೊಂಡೆ. ಇಲ್ಲಪ್ಪ ಸೂಚನೆ ಮಾಡಿದ್ದಾರೆ, ದಯವಿಟ್ಟು ನಾವಿರ್ತೀವಿ, ನೀನು ಮುಂದೆ ನಡಿ ಅಂತ ಹೇಳಿ ಅವ್ರು ಕೊಟ್ಟಂಥ ಸಂದರ್ಭದಲ್ಲಿ ನನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನಾನು ಈ ನಿರ್ಧಾರಕ್ಕೆ ಬಂದೆ. ಅದಾದಂಥ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ಪಕ್ಷನ ಹಿಂದೆ ಏನು 94, 2004, 99ರಲ್ಲಿ, 83ರಲ್ಲಿ, 85ರಲ್ಲಿ ನಮ್ಮ ಸಂಪತ್ಭರಿತವಾದ ಜನತಾದಳ ಅಧಿಕಾರದಲ್ಲಿತ್ತು ನಮ್ಮ ಜಿಲ್ಲೆಯಲ್ಲಿ. ಅದೇ ಥರವಾಗಿ ಕಮ್ಮಿ ಅಂದ್ರೂ ನಾವು ನಮ್ಮ ಜನತಾದಳ ಐತೆ ಅನ್ನೋದನ್ನು ನಾವು ತಳಮಟ್ಟದಿಂದ ತೋರಿಸ್ಬೇಕು ಅಂತೇಳಿ ನಾವು ಶಕ್ತಿಯುತವಾಗಿ ಓಡಾಡಬೇಕು, ನಿಮ್ಮೆಲ್ಲರನ್ನು ವಿಶ್ವಾಸಕ್ಕೆ ತಗೋಬೇಕು, ತಳಮಟ್ಟದಿಂದ ಪಕ್ಷ ಕಟ್ಟಬೇಕು ಅಂತೇಳಿ ಒಂದು ನಿರ್ಧಾರ ತಗೊಂಡು ನಿಮ್ಮೆಲ್ಲರನ್ನೂ ಕೈ ಮುಗಿತಾ ಪಕ್ಷನ ನಾವೆಲ್ಲರೂ ಇವೆಲ್ಲ ಸೇರಿ ಕಟ್ಟೋಣ ಅಂತೇಳಿ ನಾವು ಯಾವುದೇ ಒಂದು ನಮ್ಮ ಈ ಜನತಾದಳ ಪಕ್ಷ ನಮಗೆ ಈ ಸ್ಥಾನಕ್ಕೆ ಕೊಟ್ಟಿದೆ ಅಂದರೆ ನಮ್ಮ ಸಮುದಾಯದವರು ಹಿರಿಯರಲ್ಲಿ ಯಾರೇ ಒಬ್ಬರು ಕಾಂಗ್ರೆಸ್ ನಮಗೆ ಕೊನೆ ಚುನಾವಣೆ, ನಾವೇನು ಎಲ್ಲ ಚುನಾವಣೆಗಳಲ್ಲಿ ಸಕ್ರಿಯವಾಗಿರೋಕ್ಕಾಗುತ್ತಾ? ಆಗೋದಿಲ್ಲ. ನಿಮ್ಮ ನಾಯಕತ್ವದಲ್ಲಿ ಅಗ್ನಿ ಪರೀಕ್ಷೆ ಹಾಗೆ ಚುನಾವಣೆಯಲ್ಲಿ ನಿಂತ್ಕೊಳ್ಳೋಂಥವ್ರಿಗೂ ಸಹ ಬಹಳಷ್ಟು ತಾಳ್ಮೆ ಇರಬೇಕು, ಬುದ್ಧಿವಂತಿಕೆ ಇರಬೇಕು, ಜಾಣ್ಮೆ ಇರಬೇಕು. ಚುನಾವಣೆಯಲ್ಲಿ ನಿಂತ್ಕೊಳ್ಳೋಂಥವ್ರು ಸಹ ಎಲ್ಲರನ್ನು ಒಟ್ಟಿಗೆ ನನ್ನ ಒಂದೇ ತಾಯಿಯ ಕುಟುಂಬದವರಂತ ರೀತಿಯಲ್ಲಿ ಪರಿಶುದ್ಧವಾದ ಮನಸ್ಸಿನಿಂದ ಇವರೆಲ್ಲ ನಮ್ಮ ಕುಟುಂಬದ ಸದಸ್ಯರು ಅನ್ನುವಂಥ ರೀತಿಯಲ್ಲಿ ಕೈ ಹಿಡಿದು ಕರೆದುಕೊಂಡೋದಾಗ ಮಾತ್ರ ಇದು ಬರಲಿಕ್ಕೆ ಸಾಧ್ಯ. ಇದ್ದರೆ ಅವ್ರಿಗೆ ಅನುಮಾನ ಬರುತ್ತೆ, ಏನಪ್ಪ ಈಗಲೇ ಹೀಗೆ ಚುನಾವಣೆ ಎಲ್ರಿಗೂ ಗೊತ್ತಿದೆ ಅಂಥವೆಲ್ಲವನ್ನೂ ಹಿಮ್ಮೆಟ್ಟಿಸಿ ಪಕ್ಷ ಅಂತಂದೇಳಿ ಗುರುತಿಸ್ಕೊಂಡು ಇದುವರೆಗೂ ಬಂದಿರೋಂಥ ನಮ್ಮ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡ ವಿಶ್ವಾಸಕ್ಕೆ ತಗೊಂಡು ಬನ್ನಿ. ಜಯಪರು ನಮ್ಮ ಮಾತಾಡಿದ್ರು, ನನಗೂ ಕೂಡ ಒಂದು 2.5 ವರ್ಷ ಅವಕಾಶ ಸಿಕ್ಕಿದಂಥ ಸಂದರ್ಭದಲ್ಲಿ ನಮ್ಮ ಕೈಲಾಗಂಥ ಕೆಲಸಗಳನ್ನ ಮಾಡ್ಕೊಂಡು ಪಾರ್ಲಿಮೆಂಟ್ ಚುನಾವಣೆ ಮೈತ್ರಿ ಸಂದರ್ಭದಲ್ಲಿ ಹಗಲು ರಾತ್ರಿ ಇಲ್ದಂಗೆ ನಮ್ಮೆಲ್ಲ ಸ್ನೇಹಿತರು ನೀವೆಲ್ಲ ಜೊತೆಗೂಡಿ ಕೆಲಸ ಮಾಡಿದ್ದಕ್ಕೆ ಇವತ್ತು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ಅವಕಾಶ ಆಯಿತು ಅಂತ ಹೇಳೋದಕ್ಕೆ ಖಂಡಿತ ನಡೆದಂಥ ಸಂದರ್ಭದಲ್ಲಿ ಹಿರಿಯೂರು ತಾಲೂಕಿನಲ್ಲಿ ಈಗ ಮುಂಚೆ ನಿಂತ ಬಿಜೆಪಿ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ ಮಿನಿಸ್ಟ್ರು ಇಬ್ಬರಳು ಸೇರಿದರೆ 1.5 ಲಕ್ಷ ವೋಟ್ ಆಗೋದು. ಅವರಿಬ್ಬರು ಒಂದೇ ಪಾರ್ಟಿಗೆ ಹೋದ್ರು. ಅದನ್ನು ಮೀರಿ 6,500 ಲೀಡ್ ಕೊಡೋ ಅಂಥ ಕೆಲಸನ ನಮ್ಮ ಹಿರಿಯೂರು ತಾಲೂಕಿನ ಜನ ಮಾಡಿದ್ರು, ಚಳ್ಳಕೆರೆ ತಾಲೂಕಲ್ಲಿ ಮಾಡಿದರು. ಅದರಂತೆಯೇ ಬೇರೆ ಬೇರೆ ತಾಲೂಕಲ್ಲೂ ಕೂಡ ಶ್ರಮ ವಹಿಸಿ ನಮ್ಮವರು ಕೂಡ ಕೈ ಜೋಡಿಸಿ ಬಿಜೆಪಿ ಜೊತೆಗೆ ಇವತ್ತು ಕಾರಜೋಳ ಅವ್ರನ್ನ ಗೆಲ್ಲಿಸೋದಕ್ಕೆ ಕಾರಣಕರ್ತರಾದಂಥ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಧನ್ಯವಾದಗಳು ಹೇಳ್ತೀನಿ.
ಪರವಾಗಿ ನಮಗೆ ನಮ್ಮ ಪಕ್ಷವನ್ನು ಸಂಘಟಿಸುವ ನಿಟ್ಟಿನಲ್ಲಿ ನಮಗೆಲ್ಲ ಹೆಚ್ಚಿನ ಸಹಕಾರ ಕೊಟ್ಟಂತ ನಮ್ಮ ಕಾಂತರಾಜಣ್ಣವರು ಮತ್ತು ನಮ್ಮ ಗೋಪಾಲ ಸ್ವಾಮಿ ನಾಯಕರು, ತಿಮ್ಮಣ್ಣವರು, ಇಲ್ಲಿ ಪ್ರತಾಪ್ ಜೋಶಿ ಅವರು, ಈ ಹಿರಿಯೂರು ತಾಲೂಕಿನ ಎಲ್ಲ ಜಿಲ್ಲಾ ಕಮಿಟಿನವರು ಕೂಡ ಸೇರಿ ಹೆಚ್ಚಿನ ಸಹಕಾರ ನೀಡಿದ್ದಾರೆ. ಅದೇ ರೀತಿಯಲ್ಲಿ ನನಗೇನು ಸಹಕಾರ ಕೊಟ್ಟರೋ ಅದಕ್ಕಿಂತ ಹೆಚ್ಚಿನ ಸಹಕಾರನ ನಮ್ಮ ಹೊಸ ಜಿಲ್ಲಾಧ್ಯಕ್ಷರಿಗೆ ಕೊಟ್ಟು ಈ ಪಕ್ಷ ಮುನ್ನಡೆಸೋಂಥ ಕೆಲಸ ನಮ್ಮ ಕಾಂತಣ್ಣ ಅವರು ಬೆನ್ನಿಗೆ ಹಾಕಬೇಕು ಅನ್ನೋಂಥ ಮನವಿ ಕೂಡ ನಾನು ಮಾಡ್ತೀನಿ. ಅದನ್ನು ಪತ್ರ ವಿಚಾರ ಅವರು ನಮಗೆ ಕೊಟ್ಟಂತ ಅವರು ಸ್ಪರ್ಧೆ ಮಾಡೋದಿಲ್ಲ, ಅವ್ರಿಗೆ ಕೊಟ್ಟಂತ ನಾವು ಸ್ಪರ್ಧೆ ಮಾಡೋದಿಲ್ಲ. ಈ ಸ್ಥಳೀಯ ಸಂಸ್ಥೆಗಳು ಇದೆ. ಈಗ ನಾವು ನಮ್ಮ ಪರವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಯಾರಿಗೋ ಒಬ್ಬರಿಗೆ ಅಂದರೆ ನಮಗೆ ತಾಲೂಕು ಪಂಚಾಯತಿನೋ ಜಡ್ಪಿನೋ ಅಥವಾ ಪುರಸಭೆನೋ ಸ್ಥಳೀಯ ಸಂಸ್ಥೆ ನಮ್ಮ ಪರವಾಗಿ ಅವರು ನಿಂತ್ಕೋಬೇಕು, ನಮಗೆ ಬೀಳ್ಪಾರ ಮಾಡಬೇಕು ಅಂತಂದರೆ ನಮ್ಮ ಶಕ್ತಿ ಗಟ್ಟಿ ಇರ್ಬೇಕಲ್ಲ. ನಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿಗಿಂತ ಕೂಡ ನಾವು ಸ್ಟ್ರಾಂಗ್ ಆಗಿರ್ಬೇಕು. ಹಳ್ಳಿಲಿರ್ಬೋದು, ನಗರದಲ್ಲಿರ್ಬೋದು, ಆ ವಾರ್ಡಲ್ಲಿರ್ಬೋದು. ಇದು ಬಹಳ ಮುಖ್ಯ. ಇಲ್ಲಿಂದ ಇಲ್ಲಿವರೆಗೂ ನಾವು ಒಂದು ಲೆಕ್ಕದಲ್ಲಿ ಬಂದಿದ್ದೀವಿ. ಇನ್ನು ಮುಂದಾದರೂ ಕೂಡ ನಿಮ್ಮ ಸ್ಥಳೀಯ ಬೂತ್ ಮಟ್ಟದಲ್ಲಿ ನೀವು ಪ್ರಬಲರಾಗದೆ ಹೋದರೆ ನಿಮಗೆ ನಾವು ಬಿ ಫಾರಮ್ಗಳನ್ನು ಪಡೆಯೋದು ಕಷ್ಟ ಆಗ್ಬೋದು. ಇದು ಎಲ್ರಿಗೂ ಕೂಡ ಒಂದು ಸೂಚನೆ. ಮಾನ್ಯ ಕೆ ಮಂಜುನಾಥ್ರವರು ಈಗ ಹೊಸ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಅವರ ಮುಂದೆ ಇವತ್ತು ಜಿಲ್ಲೆಯಲ್ಲಿ ಹೂವಿನ ಹಾಸಿಗೆ ಇಲ್ಲ, ಮುಳ್ಳಿನ ಹಾಸಿಗೆ. ಆವಾಗಲೂ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಘಟಾನುಘಟಿ ನಾಯಕರುಗಳಿದ್ದರು. ಡಿ ಮಂಜುನಾಥ್ರವರು, ತಿಪ್ಪೇಸ್ವಾಮಿಯವರು, ಏಕಾಂತಯ್ಯನವರು, ಕೋದಂಡರಾಮಯ್ಯನವರು, ಬಿ ಟಿ ಚನ್ನಬಸಪ್ಪನವರು, ಎಸ್ ಕೆ ಬಸವರಾಜನರವರು, ನಿಮ್ಮ ಸಂದರ್ಭದಲ್ಲಿ ಇಳಕಲ್ ವಿಜಯ್ ಕುಮಾರ್ ಅವರು, ಟಿ ಎನ್ ಬಸವರಾಜ್, ಇಂಥ ಘಟಾನುಘಟಿ ನಾಯಕರುಗಳಿದ್ದರು. ಈಗ ನಾಯಕರುಗಳಿಲ್ಲ. ಎಲ್ಲಿ ನಾಯಕತ್ವ ಸ್ಥಿರವಾಗಿರೋದಿಲ್ವೋ ಅಲ್ಲಿ ನಾವು ಯಾವ ಪ್ರಮಾಣದಲ್ಲಿ ಒಂದು ಕಾಲದಲ್ಲಿ JDS-ನ ಭದ್ರಕೋಟೆ ಆಗಿತ್ತು. ಅದರ ಮೂಲ ಸ್ಥಾನ ಹಿರಿಯೂರಾಗಿತ್ತು. ಬಹಳ ವರ್ಷಗಳಾಗಿದೆ. JDS ಹಿರಿಯೂರಲ್ಲಿ ಗೆಲ್ಲದೆ, ಮತ್ತೆ ಸುಮಾರು ಕಡೆ ಕೂಡ ಎಲ್ಲಿ ಗೆಲ್ಲದೆ. ರಾಜಕಾರಣ ಅದ್ರ ಜೊತೆಗೆ ಬರ್ತೀವಿ, ಎಲ್ಲರೂ ನಾವು ಕೂಡ ಬರ್ತೀವಿ. ಚಿತ್ರದುರ್ಗನೂ ಗೆದ್ದಿತ್ತು, ಹಿರಿಯೂರು ಗೆದ್ದಿತ್ತು, ಚಳ್ಳಕೆರೆನೂ ಕೂಡ ಜಿಲ್ಲಾ ಸಚಿವರು ಕೊಟ್ಟಂಥ ಜಾಗ, ಹಿರಿಯೂರು ಕೂಡ ಜಿಲ್ಲಾ ಸಚಿವರು ಕೊಟ್ಟಂಥ ಜಾಗ, ಚಿತ್ರದುರ್ಗನೂ ಕೂಡ ಜಿಲ್ಲಾ ಸಚಿವರು ಕೊಟ್ಟಂಥ ಜಾಗ JDS-ಗೆ ಹಿಂದೆ. ಕಾಲಚಕ್ರ ಬದಲಾಗ್ತಾ ಇರ್ತದೆ. ಇವತ್ತು ನಾವು ಒಂದು ಹೊಸ ಪ್ರಕ್ರಿಯೆಗೆ, ಅಂದರೆ ಒಂದು ರಾಷ್ಟ್ರೀಯ ಪಕ್ಷದ ಜೊತೆ ನಾವು ಮೈತ್ರಿಯನ್ನು ಮಾಡಿಕೊಂಡು ಒಂದು ಹೊಸ ಚುನಾವಣೆ ಎದುರಿಸೋದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಸಿದ್ಧವಾಗಿದ್ದೀವಿ. ಬಹುಶಃ ರಾಜ್ಯಾದ್ಯಂತ ಸಂಘಟನೆ ಮಾಡೋದು ರೈತರ ಪರವಾಗಿ, ಬಡವರ ಪರವಾಗಿ. ಆ ದೃಷ್ಟಿಯಿಂದ ಅವ್ರ ಕೈನ ನಾವು ಬಲಪಡಿಸ್ತೀವಿ. ತಳಮಟ್ಟದಿಂದ ಪಕ್ಷ ಸಂಘಟನೆ ಮಾಡ್ತೀವಿ. ಯಾಕಂದ್ರೆ ಒಂದು ಗ್ರಾಮ ಪಂಚಾಯತಿನಲ್ಲಿ ಸೋತಿರೋನು ಸಮೇತ ನಾವು ವಿಶ್ವಾಸಕ್ಕೆ ತಗೊಂಡು ಆ ಪಕ್ಷನ ಸಂಘಟನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮೆಲ್ಲರ ಸಮ್ಮುಖದಲ್ಲಿ ಜಿಲ್ಲಾದ್ಯಂತ ಅಂತ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿಗಳಾಗಿದ್ದಾವೆ. ಇವರು ಶಾಸಕರು ಮತ್ತು ಮಂತ್ರಿಗಳಾಗಿ 3 ಅವಧಿನಲ್ಲೂ ಆಗಿರೋಂಥ ಸಂದರ್ಭದಲ್ಲಿ ಅವ್ರದ್ದೇ ಸರ್ಕಾರ ಇದೆ, ಆದರೂ ಕೂಡ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ. ಇವತ್ತು ಅಭಿವೃದ್ಧಿನಲ್ಲಿ ಶೂನ್ಯ ನಮ್ಮ ಕ್ಷೇತ್ರ. ಹಿರಿಯೂರು ಕ್ಷೇತ್ರ ಆಯ್ತು, ಚಿತ್ರದುರ್ಗ ಜಿಲ್ಲೆನೇ ಆಯ್ತು, ಜಿಲ್ಲಾದ್ಯಂತ ಯಾವುದೇ ಒಂದು ಕೆಲವು ನಮ್ಮ ಇದರಲ್ಲಿ ಕೆಲವು ತಾಲೂಕುಗಳಲ್ಲಿ ಅವರು ಶಾಸಕರು